ನಾನು. ಇವ್ರ ಮೂವರ್ನ ಯಾರು ಬಗ್ಸಕ್ ಸಾಧ್ಯ ಇಲ್ಲ, ಅದು ನಾನು. ನೀನ್ಯಾರು? ನಾನು ಇವ್ ಮೂವರಪ್ಪ ಹನುಮಪ್ಪ. ಜೈ ಅಂಜನಾ ಪುತ್ರ, ಜೈ ಬಜರಂಗಿ. ಶಬಾಷ್! ಇದು ನನ್ನ ಮಗಳಂದ್ರೆ ಇದು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ತಂದೆ, ಏನ್ ಮಗಳೇ? ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಮಗಳೇ, ಏನಮ್ಮ, ಏನ್ ಕೊಂದು ಮಗಳೇ? ಏನು ಹೇಳ್ತಂದಲ್ಲ, ಏನು ಹೇಳ್ಕೊಂಡ? ಏನಮ್ಮ? ತಂದೆ, ನಾನು ಹೇಳ್ದಂಗ್ ನೀನು ಕೇಳಲೇಬೇಕು, ನಾನು ಹೇಳ್ದಂಗ್ ನೀನು ಮಾಡ್ಲೇಬೇಕು. ಮಗಳೇ, ನಿನಕಿನ ಹೆಚ್ಚನಮ್ಮ. ನೀನು ಏನ್ ಹೇಳಿದ್ರು ಕೇಳ್ತೀನಿ, ನೀನು ಏನ್ ಹೇಳಿದ್ರು ಮಾಡ್ತೀನಿ. ಹೇಳವ, ಏನ್ ಹೇಳ್ಕೊಂಡ? ಹ್ಞೂ ತಂದೆ, ನಿನ್ ತಿಂಡಿ ಚಟ ಐತಲ್ಲ, ಅದನ್ನ ಫಸ್ಟ್ ಬಿಟ್ಟು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಪ್ಪ. ಕಿಲಿ ಬಸಣ್ಣ. ಮಗಳೇ, ಈ ತಿಂಡಿ ಚಟ ಅಂದ್ರೆ ಏನು ಮಗಳೇ? ಹಂಗಂದ್ರೆ ಈ ಪಾಪಿಗೆ ಏನು ಗೊತ್ತಲ್ಲ. ಯಾಕೆ ಮಗಳೇ ಹೊಡೆದೆ? ನಾನು ತಿಂಡಿ ಚಟ ಅನ್ನಲ್ಲ, ಇದಪ್ಪ ಇದು ತಿಂಡಿ ಚಟ ಬಸಪ್ಪ. ಕುಡಿತಲ್ಲ ಹುಚ್ಚಿ, ಅದು ನಿನ್ ಬಾಯಿಗೆ ಬುಸ್ ಅಂತ ಹೊಗೆ ಬಿಡ್ತಲ್ಲ, ಅದು ಈ ದರಿದ್ರ. ಈ ಮಿಂಡ್ರಿ ಗುಟ್ಟಿ ಚಟ ಬುಟ್ಟ ಬದಿಕೆ ಅಂದೆ, ಇಲ್ಲಂದ್ರೆ ತಲೆ ತಲೆ ಹೊಯ್ ಕಟ್ಟಿತ್ ನೋಡ. ಮಗಳೇ, ಈ ಮಿಂಡ್ರಿ ಗುಟ್ಟೆ ಚಟಗಳದಾವಲ್ಲ, ಇವನ್ನ ಬಾಯಿಂದ ಹೇಳಿದ್ರೆ ಸುಲಭ ಅಲ್ಲಮ್ಮ. ಇವನ್ನ ಬಿಟ್ಟು ಸುಮ್ನೆ ಕುಂದ್ರಬೇಕಂದ್ರೆ ಕಷ್ಟ ಆಗೈತಮ್ಮ ಜೀವಕ್ಕ. ಹಂಗಲ್ಲಪ್ಪ, ನೀನ್ ಇವಾಗ ಮಾಡ್ತಿರೋ ಚಟ ಯಾವತ್ತಿದ್ರು ನಿನ್ನ ಜೀವಕ್ಕ ಅಪಾಯ ತರ್ತೈತಿ, ನಿನ್ನ ಆರೋಗ್ಯಕ್ಕ ಕೆಟ್ಟ ಆಕತಿ. ನಿನ್ನ ಜೀವಕ್ಕ ಅಪಾಯ ಆದ್ರೆ, ಏನಾದ್ರೂ ಒಂದ್ ಆಗ್ಬಾರ್ದು ಆದ್ರೆ ನನ್ಗತಿ ಹೆಂಗಪ್ಪ? ನಿನ್ನ ಹೆಂಡತಿ ಮಕ್ಳನ್ನ ಯಾರು ನೋಡ್ಕೊಂತಾರಪ್ಪ? ಅವ್ರಿಗೆ ಯಾರು ಗತಿಯಪ್ಪ? ಅದಕ್ಕೆಪ್ಪ ಹೇಳೋದು, ಈ ಸಿಗರೇಟ್ ಸೇರ್ಬಾರ್ದು, ಈ ಎಣ್ಣೆ ಕುಡಿಬಾರ್ದು, ಈ ತಂಬಾಕು ಹಾಕ್ಯಂಬಾರ್ದು ಅಂತ. ಅದಕ್ಕೆ ಹೇಳೋದಪ್ಪ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೆಪ್ಪ ನಾನು ಹೇಳೋದು, ನಿನ್ನ ಬಿಟ್ರೆ ನನಗೆ ಯಾರದಲ್ಲಪ್ಪ. ನೀನ್ ಚೆನ್ನಾಗಿರ್ಬೇಕಪ್ಪ. ತಿಳಿದು ಮಾಡಿದೆ ತಪ್ಪಣ್ಣ, ತಿಳಿದು ಮಾಡಿದೆ ತಪ್ಪಣ್ಣ, ನನ್ನ ನೀನು ಕ್ಷಮಿಸವ್ವ. ಇನ್ನು ಮುಂದೆ ಕೆಟ್ಟ ಚಟವ ಮಾಡಲ್ಲ, ಕ್ಷಮಿಸವ್ವ. ತಿಳಿದು ಮಾಡಿದೆ ತಪ್ಪಣ್ಣ, ನನ್ನ ನೀನು ಕ್ಷಮಿಸವ್ವ.